ನಮಸ್ಕಾರ ವೀಕ್ಷಕರೇ, ಆರ್ಟಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿರಗಾವ ಗ್ರಾಮದಲ್ಲಿ ಸದ್ಗುರು ಸಿದ್ಧಾರೂಢರ 28ನೆಯ ಜ್ಞಾನ ಯಜ್ಞ ಮಹೋತ್ಸವದ ಮೊದಲ ದಿನದಂದು ಕುಂಭ ಮತ್ತು ಆರತಿ ಉತ್ಸವ ಹಾಗೂ ಗ್ರಾಮದ ಎಲ್ಲ ದೇವರುಗಳ ಪಲ್ಲಕ್ಕಿ ಉತ್ಸವ ರಕ್ಷಿ ಕ್ರಾಸ್ದಿಂದ ಸಿದ್ಧಾರೂಢ ಮಠದವರೆಗೆ ಆಗಮಿಸಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾದ ರಮೇಶ್ ಕತ್ತಿ, ಪರಮಪೂಜ್ಯ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಇಂಚಲ, ಪರಮಪೂಜ್ಯ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳು ಅಂಕಲಿ ಮಠ ತಲೆಕಟ್, ಅಭಿನವ ಬ್ರಹ್ಮಾನಂದ ಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿ ಹಾಗೂ ನಿಜಗುಣ ಸ್ವಾಮಿಗಳು ಹಳಿಕಟ್ಟಿ, ಭೀಮಾನಂದ ಸ್ವಾಮಿಗಳು ಘಟ್ಟಪ್ರಭಾ, ವಿದ್ಯಾನಂದ ಸ್ವಾಮಿಗಳು ನಿರ್ವಹಣಾ, ಪ್ರಭುದೇವರು ಕೊಟವಾಗಿ, ಹುಕ್ಕೇರಿ, ಸಿಪಿಐ ಬಸಾಪುರೆ ಹಾಗೂ ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಇದೇ ಸಂದರ್ಭದಲ್ಲಿ ಶಿವಾನಂದ ಭಾರತಿ ಮಹಾಸ್ವಾಮಿಗಳಿಗೆ ತುಲಾಭಾರ ಕಾರ್ಯಕ್ರಮ ಕೂಡ ಜರುಗಿತು. ಬದಲಾವಣೆ ನಮ್ಮ ಗುರಿ. ವರದಿ ರವಿ ತೆರಣಿ, ಶಿರಗಾವ್. ಇವತ್ತಿನ ದಿವಸ ಶಿರಗಾಂವ್ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಸಿದ್ಧಾರೂಢ 28ನೇ ಧ್ಯಾನ ಯಜ್ಞ ಮಹೋತ್ಸವ ಜರುಗಿಸ್ತಾ ಇದೆ. ಅದ್ರ ಜೊತೆಗೆ ಪ್ರತಿ ವರ್ಷದಂತೆ ಸತ್ಸಂಗವನ್ನು ಸಹಿತ ಇವತ್ತು ತಾವೆಲ್ಲ ನೆರವೇರಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ, ಈ ವೇದಿಕೆ ಮೇಲೆ ಆಶೀರ್ವಾದಾಗಿರ್ತಕ್ಕಂಥ ಯಾವತ್ತೂ ಪರಮ ಪೂಜ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ಯಾವತ್ತೂ ಶಿರಗಾಂವ್ ಹಾಗೂ ರಕ್ಷಿಗೆ ಹಾಗೂ ಸುತ್ತಮುತ್ತಲ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಗುರು ಹಿರಿಯರೇ, ತಾಯಿಯರೇ, ಸಹೋದರ ಸ್ನೇಹಿತರೇ, ಯುವಕ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಸಹೋದರರೇ, ದೇವರ ದಿಂಡ್ರನ್ನ ಮಾಡಾಕಿದ್ದೀವಿ ನಾವು. ದೇವರ ದಿಂಡ್ರ ಮಾಡೋದು ಮಾಡೋದಾಗಿಲ್ಲ, ಮಾಡ್ರಿ. ಬಟ್ ನಾವೇ ಇರಬೇಕು. ನಮ್ಮನ್ನ ನಾವು ಇವತ್ತು ದಿವಸ ಒಬ್ಬ ಮಾನವರಾಗಿ ಹುಟ್ಟಿದ ನಂತರ ನಮ್ಮನ್ನ ನಾವು ಅರ್ಥಕೊಳ್ಳುವಂತ ಒಂದು ವ್ಯವಸ್ಥೆಗೆ ಸತ್ಸಂಗ ಅಂತಾರೆ. ನಾವೇನು, ನಮ್ಮಿಂದ ಏನಾಗಬಹುದು, ನಮ್ಮಿಂದ ಏನು ಉಳಿಬಹುದು, ಏನು ಹೋಗ್ಬಹುದು, ನಮ್ಮನ್ನ ನಾವು ಮತ್ತೆ ಅರ್ಥಕೊಳ್ಬೇಕು. ಈ ಯಾವುದೇ ಒಂದು ಮಹಾಪುರುಷರು ಅನೇಕ ಧರ್ಮಗಳು ಸ್ಥಾಪನೆ ಆಗಿದಾವ. ಮಹಾಪುರುಷರು ಇವತ್ತು ಆಗಿ ಹೋಗಿದ್ದಾರೆ. ಇವತ್ತು ದಿವಸ ಬಸವಣ್ಣವರು ಇರ್ಬೋದು, ಮಾವೀರ ತೀರ್ಥಂಕರ್ ಇರ್ಬೋದು, ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಗುರುನಾನಕ ಇರ್ಬೋದು, ಕನಕದಾಸ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಅಲ್ಲಂ ಪ್ರಭು ಇದ್ದರು ಇರ್ಬೋದು, ಸಿದ್ಧಾರೂಢ ಇರ್ಬೋದು, ಅನೇಕರು ಎಲ್ಲರೂ ಕೂಡಿ ಹೇಳುವಂತ ಒಂದೇ ಒಂದು ಮಾತು, ನಿನ್ನನ್ನು ನೀನು ಅರಿತೊಡೆ ಮಾನವನಾಗಿ ಬದುಕುವುದನ್ನು ಮೊದಲು ಕಲಿ ಅನ್ನುವಂತ ಒಂದು ಕಾರ್ಯಕ್ರಮಕ್ಕೇನೆ ಈ ಸತ್ಸಂಗ ಅನ್ನುವಂತ ಒಂದು ವ್ಯಾಖ್ಯಾನ ಬಂದಿದೆ. ಜೈನ ಧರ್ಮದಲ್ಲಿ ಹೇಳ್ತಾರೆ, ಅಹಿಂಸೆ ಅಂದ್ರೆ ಬರೀ ಪ್ರಾಣಿ ಕೊಲ್ಲುವುದು ಅಲ್ಲ. ಆ ಹಿಂಸೆಯನ್ನು ಸಹಿತ ತಲೆಯಾಗ ಬರಬಾರ್ದು. ಹಿಂಸಾ ಪದ್ಧತಿ ನಮ್ಮ ತಲೆಯಾಗ ಬರಬಾರ್ದು. ಹಂಗ ಅಷ್ಟು ಪವಿತ್ರವಾಗಿ ನಾವು ಇರಬೇಕು. ಬಹುಶಃ ಅಷ್ಟು ಪವಿತ್ರವಾಗಿ ಯಾರಾದರೂ ಬಿಟ್ಟವ್ರ ಗೊತ್ತಿಲ್ಲ. ಆದ್ರೆ ಇತಿಹಾಸದ ಮುಖಾಂತರ ನಾವು ತಿಳ್ಕೊಳ್ಳೋದು ಏನಂತಂದ್ರೆ, ಇವತ್ತು ಈ ನಮ್ಮ ಸತ್ಸಂಗ ಸಮ್ಮೇಳನ ಸರಿಯಾಗಿ ನಡಿಬೇಕಾದ್ರೆ ನಾವು ಮಾನವರಾಗಿ ಹುಟ್ಟಂತ ಸಂದರ್ಭದಲ್ಲಿ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಬದುಕುವಂತ ಒಂದು ವ್ಯವಸ್ಥೆಯಲ್ಲಿ ನಾವು ನೀವು ಇರಬೇಕು. ಅವರನ್ನ ಸನ್ಮಾನಿಸಬೇಕಾಗಿ ಸದ್ಗುರು ತಂದೆ ಉದ್ಧಾರ ದೇವ ನಿಮ್ಮ. ಹಲೋ, ದಯವಿಟ್ಟು ಅಪ್ಪಾಜರು ಬರೋ ಯಾರು ಪಾದ ಕೈ ಹಾಕಬಾರ್ದು. ಎಲ್ಲರೂ ಅಲ್ಲೇ ಕುಂತು ನಮಸ್ಕಾರ ಮಾಡಿ. ಎಲ್ಲಾ ತಾಯಂದ್ರಿಗೆ, ಎಲ್ಲಾ ಭಕ್ತರಿಗೆ ಆಶೀರ್ವಾದ ಅದ. ಓಡಿ ಬಂದು ಪಾದ ಕೈ ಹಾಕಬಾರ್ದು ಯಾರು. ಆರು ಮೂರು ಮೀರಿದಂತ ಆರುಡ ಬಂದನ ನೋಡ ನೋಡ, ಮೀರಿದಂತ ಬೇರೆ ಸುಖ ಆಗತ್ತೆ. ಪುಣ್ಯ ಇತ್ತಪ್ಪ ಅಂದ್ರೆ ಈ ಲೋಕದಾಗೂ ಸುಖವಾಗಿರ್ತೇವೆ, ಈ ಲೋಕ ಬಿಟ್ಟು ಹೋದ ಮೇಲೇನೂ ಸುಖವಾಗಿರ್ತೇವೆ. ಶರೀರ ಹೋಗ್ತೈತಿ, ಜೀವ ಇರ್ತಾನ. ಜೀವನ ಒಳಗೆ ಜೀವಾತ್ಮನಲ್ಲ, ನಾವು ಸಾಯೋದಿಲ್ಲ, ಬಿಟ್ಟು ಹೋಗೋ ಬಾಡಿಗೆ ಮನೆ ಇದ್ದಂಗೆ. ಈ ಶರೀರದಲ್ಲ ಇವೆಲ್ಲ ಜೀವನಕ್ಕೆ ಬಾಡಿಗೆ ಮನೆ. ನಾವು ಪುಣ್ಯ ಪಾಪ ಮಾಡಿದ ಪ್ರಕಾರವಾಗಿ ಅಲ್ಲಿ ಮನೆಗಳಿಗೆ ಹೋಗ್ತಾನ ನಾವು ಜೀವಾತ್ಮ. ಈ ದೇಹದಲ್ಲಿ ಇದ್ದುಕೊಂಡು ನಾವು
ಏನು ಪುಣ್ಯ ಮಾಡ್ತೇವೆ ಏನು ಪಾಪ ಮಾಡ್ತೇವೆ. ಇದು ಎರಡೇ ಇರ್ತಾವೆ. ತೊಗೊಂಡು ಹೋಗೋದು ಮನೆ ತೊಗೊಂಡು ಹೋಗಲ್ಲ, ಹೆಂಡತಿ ತೊಗೊಂಡು ಹೋಗಲ್ಲ, ಮಕ್ಕಳು ತೊಗೊಂಡು ಹೋಗಲ್ಲ, ಬಂಗಾರ ಬೆಳ್ಳಿ ಮುತ್ತು ರತ್ನ ಭೂಮಿ ಏನೂ ಒಯ್ಯಂಗಿಲ್ಲ. ಯಾರು ಓದ್ತಾರೆ? ಸತ್ತಾರು ಓದ್ತಾರೆ, ನೋಡ್ರ ಪ್ರಾಣ ಹೋಗ್ತಾಯಿಲ್ಲ, ಯಾರು ಏನು ಓದ್ತಾರೆ? ಏನು ಹೋಗ್ತಾರೆ. ಏನು ಹೋಗ್ತಾನೆ? ಪಾಪ ಪುಣ್ಯ ಯಾರು ಹೋಗ್ತಾನೆ? ಹೊಲ ಇಲ್ಲೇ ಬಿಡ್ತಾನೆ, ಮನೆಯಲ್ಲೇ ಬಿಡ್ತಾನೆ, ಹೆಂಡತಿನಲ್ಲಿ ಬಿಡ್ತಾನೆ, ಮಕ್ಕಳಲ್ಲೇ ಬಿಡ್ತಾನೆ, ಎಲ್ಲ ಇಲ್ಲೇ ಬಿಡ್ತಾನೆ, ಎಲ್ಲ ಬಿಟ್ಟು ಹೋಗ್ತಾನೆ. ಅಕಸ್ಮಾತ್ ಶ್ರೀಮಂತರಾಗಿದ್ರಿ, ಸತ್ತಾಗ ಹೊಲ ಬಂಗಾರ ಬೆಳ್ಳಿ ಹಾಕಿದ್ರಿಪ್ಪ, ಹಾಕಿ ಕುಂಡ್ರಿಸ್ತಾರಲ್ಲ, ಅಲಂಕಾರ ಮಾಡಿ ಕುಂಡ್ರಿಸ್ತಾರೆ. ಎದ್ದಂಕ ಹಾಕಿದ್ರೆ ಅವನ್ನ ಎಲ್ಲಿಗೆ ಇದನ್ನ ಕಡ್ದಲ್ಲ ಜನ ಒಯ್ಯಾಕ ಅಲ್ಲಿ ತನಕ ಇರ್ತಾರೆ. ಅದನ್ನ ಆದ್ಮೇಲೆ ತೆಗಿತಾರೆ ಅಥವಾ ಕೊನೆಗೆ ಹೋಗಿ ತೆಗಿತಾರೆ. ಅವನ ಹಂಗೆ ಇಡ್ಬೇಡ ಅಂದ್ರೆ ಬಿಡ್ತಾರೇನು? ಯಾರೂ ಬಿಡೋಂಗಿಲ್ಲ. ಈ ಸತ್ತ ಮ್ಯಾಲ ಸಮಾಧಿಗೆ ಹೋಗೋ ತನಕ ಇಡ್ತಾರೆ. ಹೋದಲ್ಲಿ ಕೊನೆಗೆ ಇಡಬೇಕಪ್ಪ ಅಂತ ಎಲ್ಲ ತೆಗಿ ಅಂತಾರೆ. ಎಲ್ಲ ತೆಗೆದು ಹೆಂಗೆ ಬಂದಿದ್ದಲ್ಲ ಹಂಗೆ ಹೋಗ್ಬೇಕ. ಹೆಂಗೆ ಬಂದಿದ್ದ? ಬರುವಾಗ ಬರಮೇಲೆ ಬಂದಿದ್ದ ದಿಗಂಬರಾಗೆ, ಹೋಗುವಾಗ ದಿಗಂಬರಾಗೆ ಹೋಗ್ಬೇಕು, ಮತ್ತು ಬರುವಾಗ ದಿಗಂಬರ, ಹೋಗುವಾಗ ದಿಗಂಬರ. ಏನು ಒಯ್ಯಂಗಿಲ್ಲ. ಆದರೆ ನೀವು ಒಯ್ಯುವುದು ಎರಡದ, ಒಂದು ಪಾಪ ಒಂದು ಪುಣ್ಯ ಎರಡು ಹೋಗ್ತೇವೆ. ಎಲ್ಲರೂ ಒಯ್ಯುವುದು ಏನಪ್ಪ ಅಂದ್ರೆ ಒಂದು ಪುಣ್ಯ ಪಾಪ ಹೋಗ್ತೇವೆ. ಜೀವಮಾನ ತುಂಬ ಎಷ್ಟು ಪುಣ್ಯ ಮಾಡೇವಿ, ಎಷ್ಟು ಪಾಪ ಮಾಡೀವಿ ಅವೆಲ್ಲ ನಿಮಗೆ ಗೊತ್ತಾಗಲ್ಲ. ಎಷ್ಟು ಪುಣ್ಯ ಮಾಡೀವಿ ಪಾಪ ನಿಮ್ಗೊಂದು ಏನು ಗೊತ್ತಾಗತ್ತೆ? ದುಡ್ಡು ಎಷ್ಟದವನು ಹೇಳ್ತಾರೆ, ಮಕ್ಳು ಎಷ್ಟದವನು ಹೇಳ್ತಾರೆ, ಮನೆ ಎಷ್ಟದವನು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಪಾಪ ಎಷ್ಟೈತಿ ಹೇಳಪ್ಪ, ಪುಣ್ಯ ಎಷ್ಟೈತಿ ಹೇಳಪ್ಪ ಅಂತ ಹೇಳ್ಕೊಡಕ್ಕೆ ಗೊತ್ತಿಲ್ಲರಿ ಹೇಳ್ತೀವಿ. ಯಾರಿಗೂ ಪುಣ್ಯ ಪಾಪ ಗೊತ್ತಿಲ್ಲ. ಅವು ಮಾಡಿದ ಪಾಪ ಪುಣ್ಯ ಗೊತ್ತಿಲ್ಲ. ಆ ಪುಣ್ಯ ಪಾಪಕ್ಕೆ ಅನುಸಾರವಾಗಿ ತೊಗೊಂಡು ಹೋಗ್ತೇವೆ ನೋಡಿ. ಪುಣ್ಯ ಹೋಗ್ತೀವಿ, ಪಾಪಾರ ಹೋಗ್ತೀವಿ. ಪುಣ್ಯ ಮಾಡಿದ್ದಪ್ಪ, ಧರ್ಮ ಮಾಡಿದ್ದಂದ್ರೆ ಪುಣ್ಯ ಬರ್ತದೆ, ಅದನ್ನು ತೊಗೊಂಡು ಹೋಗ್ತಾನೆ ಜೀವ. ಕೃಷ್ಣಾವತಾರ